ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಲ್ಲಿ ಯಾವ ಥರ ಬ್ಯಾಂಕಲ್ಲಿ ಹೋಗಿ ನಾವು ಯಾವ ಥರ ಪ್ಲೆಡ್ಜ್ ಮಾಡ್ತೀವಿ ಅದೆಲ್ಲದಕ್ಕೂ ರಿಕಾರ್ಡ್ ಇಟ್ಕೊಂಡು ಅವ್ರು ಏನು ಸರ್ಟಿಫೈ ಮಾಡ್ತಾರೆ ಆ ರಿಕಾರ್ಡ್ಸ್ ಇಟ್ಕೊಂಡು ನಾವು ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಹೋಗಿ ಆಮೇಲೆ ಇನ್ನೊಂದೇನೆಂದರೆ ಪ್ಲೆಡ್ಜ್ ಮಾಡಿರೋದು ಮೋಸ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಲಾಕರ್ದಾಗ್ಬೋದು. ಲಾಕರ್ದು ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಮನಿ ಲಾಕರಲ್ಲಿ ನಾವು ಡೈರೆಕ್ಟ್ ನನ್ನ ಹತ್ರ ಗೋಲ್ಡ್ ಇದೆ ಅಂತ ಇಟ್ಕೊಳ್ಳಿ, ನಾನು ಏನು ಮಾಡ್ತೀನಿ ಅವ್ರಿಗೆ ತೋರಿಸಲ್ಲ ಬ್ಯಾಂಕಲ್ಲಿ, ಡೈರೆಕ್ಟ್ ಲಾಕರಲ್ಲಿ ಇಟ್ಬಿಡ್ತೀವಿ. ಇದಕ್ಕೆ ಒಂದು ರೂಲ್ ಬರಬೇಕು. ಏನಾಗಿದೆ ಅಂದರೆ ಜನರಲಿ ಆಗ್ತಾ ಇರೋದೇನೆಂದರೆ ಈ ಲಾಕರಲ್ಲಿ ಇಟ್ಟಿರೋದೆಲ್ಲ ಬ್ಲ್ಯಾಕೇ ಆಗಿರುತ್ತೆ 90%. ಎಲ್ಲೋ ಈ 10% ಅಂದರೆ ಅಫಿಷಿಯಲ್ಸ್ ಆಗಿರಲಿ, ಇನ್ನು ಸೇಫ್ಟಿ ಇಲ್ಲದೆ ಇರೋರೆಲ್ಲ ಲಾಕರಲ್ಲಿ ಇದು ಮಾಡ್ಕೋಬೋದು. ಇಲ್ಲಿ ಒಂದು ಪ್ರೊಸೀಜರ್ ಇದೆ. ಏನಾಗುತ್ತೆ ಅಂದರೆ ನಾವೊಂದು ಬ್ಯಾಲೆನ್ಸ್ ಶೀಟ್ ಅಂತ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟಲ್ಲಿ ಜ್ಯುವೆಲರಿ ಅಂತ ಏನು ಡಿಕ್ಲೇರ್ ಮಾಡ್ತೀವಿ, ಈ ಜ್ಯುವೆಲರಿನ ನೀವು ತೊಗೊಂಡೋಗಿ ಬ್ಯಾಂಕ್ ಮ್ಯಾನೇಜರ್ಗೆ ತೋರಿಸಿ ರಿಕಾರ್ಡ್ ಮಾಡಿಸಿ ಒಳಗಡೆ ಇಟ್ಟರೆ ಎಲ್ಲೂ ಬ್ಯಾಂಕಲ್ಲೂ ಲಾಕರಲ್ಲಿ ಇಟ್ಟಿರೋದು ಮೋಸ ಆಗಲ್ಲ. ಬಟ್ ಯಾವಾಗ ನಾವು ಬ್ಲ್ಯಾಕನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಇಡ್ತೀವೋ ಅವ್ರು ಏನಾಗುತ್ತೆ ಅಂದರೆ ಲಾಸ್ ಆದ್ರೂ ಅಲ್ಲಿ ನಾವು ಏನು ಕ್ಲೈಮ್ ಮಾಡೋಕ್ಕಾಗಲ್ಲ. ಸೊ ಇದು ಮೇಯ್ನು. ಬಟ್ ಪ್ಲೆಡ್ಜ್ ಮಾಡೋದನ್ನು ಮೋಸ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಸರ್ಟಿಫೈ ಮಾಡಿಕೊಡ್ತಾರೆ ಅವ್ರು ಹೇಳ್ದಂಗೆ, ರವಿ ಅವರು ಹೇಳ್ದಂಗೆ. ಬಟ್ ಪ್ಲೆಡ್ಜ್ ಮಾಡಿರೋದೇ ಸರ್ ಸಮಸ್ಯೆ ಆಗಿರೋದು. ಅಲ್ಲಲ್ಲ, ಪ್ಲೆಡ್ಜ್ ಮಾಡಿರೋದೇ ಸಮಸ್ಯೆ ಆಗಿರೋದು. ಬಟ್ ಆಕ್ಷನ್ ವಿಲ್ ಬಿ ಟೇಕನ್. ಏನಾಗುತ್ತೆ, ಬ್ಯಾಂಕ್ ಪೀಪಲ್ ಸಾರ್ ಹೇಳಿದ್ರಲ್ಲ, ಬ್ಯಾಂಕ್ ಮೇಲೇನೂ ಆಕ್ಷನ್ ತಗೋಬಹುದು. ಆಮೇಲೆ ಯಾರು ಮೋಸ ಮಾಡಿದೆ ಅವರಿಂದನೇ ನಾವು ಬ್ಯಾಂಕ್ ರಿಕವರಿ ಮಾಡಿಸ್ಬೋದು. ಸೊ ಪ್ಲೆಡ್ಜ್ ಮಾಡಿರೋದಕ್ಕೆ ಮ್ಯಾಕ್ಸಿಮಮ್ ಇದಾಗಲ್ಲ. ಲಾಕರ್ಸ್ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಇವಾಗ ಲಾಕರ್ ಸಮಸ್ಯೆ ಇನ್ನೂ ದೊಡ್ಡದಾಗಿದೆ. ಇವಾಗ ಬಂದಿರೋ RBI ರೂಲ್ಸ್ ಪ್ರಕಾರ ಏನಾಗತ್ತಂದ್ರೆ, ನೀವು ಲಾಕರ್ ಅಲ್ಲಿ ನೀವು ಎಷ್ಟೇ ಇಡಿ ಏನೇ ಇಡಿ, ನಾಳೆ ದಿನ ಬೈ ಆಕ್ಟ್ ಆಫ್ ಗಾಡ್ ಒಂದು ಭೂಕಂಪ ಆಯ್ತೋ ಅಥವಾ ಒಂದು ಫ್ಲಡ್ ಬಂತೋ ಏನೋ ಆಯ್ತು ಅಂದ್ರೆ ಬ್ಯಾಂಕ್ ಕೊಡೋ ಕಾಂಪೆನ್ಸೇಷನ್ ಎಷ್ಟು ಹೇಳಿ ನಿಮಗೆ? ನೀವೆಷ್ಟು ಬಾಡಿಗೆ ಕೊಡ್ತಾ ಇದ್ದೀರೋ 100 ಟೈಮ್ಸ್. ಫಾರ್ ಎಕ್ಸಾಂಪಲ್ 2,000 ಕೊಡ್ತಾ ಇದ್ದೀರಾ ಅಂದ್ರೆ 100 ಟೈಮ್ಸ್ ಅಂದ್ರೆ ಎಷ್ಟಾಯ್ತು? 2 ಲಕ್ಷ ನಿಮ್ಗೆ ಕಾಂಪೆನ್ಸೇಷನ್ ಸಿಗುತ್ತೆ. ಇವತ್ತು 100 ಗ್ರಾಮ್ ಚಿನ್ನ 15 ಲಕ್ಷ. 100 ಗ್ರಾಮ್ ಚಿನ್ನ ಇಟ್ಟಿದ್ರು ಏನೇ ಹಾಳ ಹೋಗ್ಬಿಟ್ರು ಬ್ಯಾಂಕ್ ಕೊಡೋದು ಬರೀ 2 ಲಕ್ಷನೇ. ಇದೇನ್ ನ್ಯಾಯ ಇದು? ಇವಾಗ ಲಾಕರ್ ಅಲ್ಲಿ ಇಡೋದು ಲಾಕರ್ದು ಮೋಸನೇ. ಇವಾಗ ನೀವು ಲಾಕರ್ ಅಲ್ಲಿ ಇಷ್ಟೇ ಇಟ್ಟಿದ್ದೀರಿ ಅಂತ ಏನ್ ಗೊತ್ತಾಗುತ್ತೆ? ಸೊ ಅದಕ್ಕೆ ನಾನು ಹೇಳೋದೇನೆಂದ್ರೆ, ನಿಮ್ಮ ಹತ್ರ ಅಫಿಷಿಯಲ್ ಜ್ಯುವೆಲರಿ ಏನಿದೆ ಫಸ್ಟ್ ಡಿಕ್ಲೇರ್ ಮಾಡ್ಕೊಳ್ಳಿ. ಈ ಡಿಕ್ಲೇರ್ ಮಾಡ್ಕೊಂಡು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ, ನೋಡಿ ನಾನು ಇಷ್ಟು ಜ್ಯುವೆಲರಿ ಲಾಕರ್ ಅಲ್ಲಿ ಇಡ್ತಾ ಇದ್ದೀನಿ, ಇದು ಒರಿಜಿನಲ್, ಇದು ಟೆಸ್ಟ್ ಮಾಡಿಸಿ. KV ಶೆಟ್ಟಿ ಸರ್ ಅದಕ್ಕೆ ಆನ್ಸರ್ ಮಾಡಬಹುದು. ಶೆಟ್ಟಿ ಸರ್, ಈಗ ಸರ್ ಹೇಳ್ತಾ ಇದ್ರು ಶ್ರೀನಿವಾಸ್ ಸರ್, ಈಗ ಪ್ಲೆಡ್ಜ್ ಮಾಡೋದಕ್ಕಿಂತ ನೀವು ಬ್ಯಾಂಕ್ ಲಾಕರ್ ಅಂತ ಹೋಗಿಡ್ತೀರಲ್ಲ, ಅದಕ್ಕೇನ್ ಗ್ಯಾರಂಟಿ ಅಂತ? ಈಗ ನೀವು ಎಷ್ಟು ಬಂಗಾರ ಇಟ್ಟಿದ್ದೀರಿ, ಅದು ಒರಿಜಿನಲ್ ನಕಲಿನಾ ಅನ್ನೋದನ್ನ ಯಾರು ನೋಡಲ್ಲ ಬ್ಯಾಂಕ್ ಸಿಬ್ಬಂದಿ ಅಂತ, ಕ್ರಾಸ್ ವೆರಿಫೈನೇ ಆಗಲ್ಲ ಅಂತ. ಅದಕ್ಕೊಂದಷ್ಟು ನಿಯಮಗಳು ಬೇಕಾಗಿತ್ತಾ ಅಂತ ನೋಡಿ. ಯಾವುದೇ ಅಲ್ಲಿ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟವರು ಅವರಿಗೆ ಫಸ್ಟ್ ಶ್ರೀನಿವಾಸ್ ಅವರು ಹೇಳಿದ ಹಾಗೆ ಒರಿಜಿನಲ್ ನಿಮ್ಮ ಡಿಕ್ಲೇರ್ ಮಾಡಿದ ಬಂಗಾರ ಇದ್ರೆ, ಅದ್ರ ನಿಮ್ಮ ಅಸೆಟ್ಸ್ ನಲ್ಲಿ ಡಿಕ್ಲೇರ್ ಮಾಡಿದ್ರೆ, ಅದನ್ನ ನಾನು ಬ್ಯಾಂಕ್ ನಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿದ್ರೆ ಅದ್ರ ಫುಲ್ ಕಂಪನಿ ಅವರಿಗೆ ಯಾವುದೇ ಲಾಸ್ ಆಗುತ್ತೆ. ಬಟ್ ಬ್ಲಾಕ್ ಮನಿ ಇಟ್ರೆ ಅದಕ್ಕೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ. ನಿಮ್ಮ ಡಿಕ್ಲೇರ್ಡ್ ಪ್ರಾಪರ್ಟಿ ಡಿಕ್ಲೇರ್ಡ್ ಇದನ್ನು ಕೊಟ್ರೆ ಅದು ಯಾವುದೇ ಲಾಸ್ ಬರಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ಅವರು ಬ್ಯಾಂಕ್ ಮ್ಯಾನೇಜರ್, ಬಿಕಾಸ್ ಲಾಕರ್ ನಲ್ಲಿ ಇಡುವಾಗ ನಾವು ಏನ್ ಇಟ್ಟಿದ್ದೇವೆ ಅಂತ ಬ್ಯಾಂಕರ್ಗೆ ನಾವು ಡಿಕ್ಲೇರ್ ಮಾಡುವ ಅಗತ್ಯ ಇಲ್ಲ. ಆದ್ರೆ ಕೆಲವರು ಡಿಕ್ಲೇರ್ ಮಾಡ್ತಾರೆ. ಒಂದ್ ವೇಳೆ ಅವರು ಡಿಕ್ಲೇರ್ ಮಾಡದೇ ಇದ್ರು ಅವರ ಎಸೆಟ್ಸ್ ಅಂಡ್ ಲಯಬಿಲಿಟಿ, ನನ್ನಲ್ಲಿ ಇಷ್ಟು ಗೋಲ್ಡ್ ಇತ್ತು, ಇಷ್ಟು ಗೋಲ್ಡ್ ಅನ್ನು ನಾನು ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟಿದ್ದೀನಿ ಅಂತ ಇದ್ರೆ ಅವರಿಗೆ ಯಾವುದೇ ರೀತಿಯ ನಷ್ಟ ಬರುವ ಸಂಭವ ಇಲ್ಲ. ಆದ್ರೆ ಬ್ಲಾಕ್ ಮನಿ ಇಟ್ಟುಕೊಂಡು ಎಸೆಟ್ಸ್ ಅನ್ನು ಡಿಕ್ಲೇರ್ ಮಾಡದೇ ಇದ್ರೆ, ಅಲ್ಲಿ ಬ್ಯಾಂಕ್ ಲಾಕರ್ ನಲ್ಲಿ ಸೇಫ್ಟಿಗಾಗಿ ಇಟ್ಟಿದ್ರೆ ಅವರಿಗೆ ಯಾವ ರಕ್ಷಣೆಯೂ ಇಲ್ಲ. ಬ್ಲ್ಯಾಕ್ ವೈಟ್ ನೋಡೋದು ಸರ್ಕಾರಿ ಕೆಲಸ. ಅದು ಸರ್ಕಾರ ನೋಡ್ಕೊಳತ್ತೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳುತ್ತೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಡ್ಕೊಳತ್ತದು. ಅದನ್ನ ನಾವು ಮಾತಾಡೋದು ತುಂಬಾ ದೊಡ್ಡ ವಿಷಯ. ಅದು ಅದಕ್ಕಿಂತ ಇಂಪಾರ್ಟೆಂಟು ನಾವು ಟ್ರಸ್ಟ್ ಮಾಡಿರೋ ಬ್ಯಾಂಕ್, ಆ ಬ್ಯಾಂಕ್ ಸಿಬ್ಬಂದಿ ನಮ್ಮ ಒಡವೆ ಏನಕ್ಕೆ ಬಿಡ್ತಾರೆ, ನಮ್ಮ ಒಡವೆ ಎತ್ಕೊಂಡೋಗಿ ಇನ್ನೊಂದ್ ಕಡೆ ಯಾಕೆ ಪ್ಲೆಡ್ಜ್ ಮಾಡ್ತಾರೆ, ನಮ್ಮ ಒಡವೆ ಯಾಕೆ ರಿಪ್ಲೇಸ್ ಮಾಡ್ತಾರೆ, ಇವ್ರು ಮಾಡೋ ಕಳ್ತನದ ಬಗ್ಗೆ ಮಾತಾಡಕ್ ನಾವು ಬಂದಿರೋದಿಲ್ಲಿ. ಕಾನೂನು ಎಲ್ಲಾ ರೀತಿಯಲ್ಲಿ ಎಲ್ಲರೂ ಕಾನೂನು, ನಮ್ಮ ಇಂಡಿಯನ್ ಕಾನೂನು ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಮಾತಾಡಿದ್ರೆ ಎಷ್ಟೋ ಮಾತಾಡಬಹುದು. ಇವಾಗ ನಡೆದಿರೋ ತಪ್ಪಿಗೆ ನಮ್ಮ ಬ್ಯಾಂಕ್ ಸಾಹೇಬರು ಉತ್ತರ ಕೊಡ್ಲಿ. ಇದಕ್ಕೆ ಏನ್ ಆಕ್ಷನ್ ತಗೊಬೇಕು? ಅವ್ರು ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ಬೇಕಾ, ಅವ್ರು ಜೈಲಿಗೆ ಕಳಿಸ್ಬೇಕಾ, ಅವ್ರು ಪ್ರೊಟೆಕ್ಟ್ ಮಾಡ್ಬೇಕಾ? ಶೆಟ್ಟಿ ಸರ್, ಈಗ ಅದು ಪ್ರಶ್ನೆ. ಉಮೇಶ್ ಸರ್ ಹೇಳಿದ್ರು ಅಧಿಕಾರಿಯನ್ನಂತೂ ಸುಮ್ಮನೆ ಬಿಡಲ್ಲ,
ಆತನಿಗೆ ಅವರ ನಾವು ಕ್ರಮ ಮಾತಿಗೆ ಉತ್ತರ ಕೈಗೊಳ್ತೀವಿ, ಕೊಡ್ತೇನೆ. ಜೊತೆಗೆ ಆತನಿಂದಲೇ ರಿಕವರಿ ಮಾಡಿಸ್ಕೊಳ್ಳುವಂತ ಆಪ್ಷನ್ಗಳು ಕೂಡ ಇದೆ, ಆ ಕೆಲಸ ನಾವು ಮಾಡ್ತೀವಿ ಅಂತ. ಶೆಟ್ಟಿ ಸರ್, ಈ ರೀತಿ ಕಳ್ಳರು ಬ್ಯಾಂಕ್ ನಲ್ಲೇ ಸೇರ್ಕೊಂಡ್ಬಿಟ್ರೆ ಹೆಂಗೆ ಅನ್ನೋದು ಗ್ರಾಹಕರ ಪ್ರಶ್ನೆ. ರವಿಕುಮಾರ್ ಸರ್ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಬ್ಯಾಂಕ್ ನಲ್ಲಿ ಶ್ರೀಧರ್ನ ನಮ್ಮ ಇಂಡಿಯನ್ ಬ್ಯಾಂಕ್ ನಲ್ಲಿ 12 ಲಕ್ಷದಷ್ಟು ಎಂಪ್ಲಾಯೀಸ್ ಇದ್ದಾರೆ. ಅದರಲ್ಲಿ ಕೆಲವು ಒಂದು 100-150 ಮೋಸಗಾರರು ಇರಬಹುದು. ಆದ್ದರಿಂದ ನೀವು ಎಲ್ಲಾ ಬ್ಯಾಂಕ್ನವರು ಎಲ್ಲಾ ಮೋಸಗಾರರು ಅಂತ ಪಟ್ಟಿ ಮಾಡೋದು ತಪ್ಪಾಗುತ್ತೆ. ಯಾರು ಈ ರೀತಿಯಿಂದ ಕೇಸ್ ಆಗಿದೆ ಅಲ್ಲಿ ಅಕ್ಕಸಾಲಿಗರ ಮೇಲೆ ಕೇಸ್ ಹಾಕ್ತಾರೆ, ಬ್ಯಾಂಕ್ ಆಫೀಸರ್ ಮೇಲೆ ಕೇಸ್ ಹಾಕ್ತಾರೆ, ಮತ್ತೆ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಬ್ಯಾಂಕ್ ಕೊಡ್ತಾರೆ, ಅವರ ಮೇಲೆ ಆಕ್ಷನ್ ತಗೋತಾರೆ. ಬ್ಯಾಂಕ್ ಆಫೀಸರ್ ಆಗಲಿ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರು ಫ್ರಾಡ್ ಮಾಡಿದ್ದಾರೆ, ಗ್ರಾಹಕರಿಗೆ ಯಾರು ಮೋಸ ಮಾಡಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ, ಮ್ಯಾನೇಜರ್ ವಿರುದ್ಧ ಅಥವಾ ಅಕ್ಕಸಾಲಿಗರ ವಿರುದ್ಧ ಅವರ ಮೇಲೆ ಆಕ್ಷನ್ ತಗೊಳ್ಳುವುದು ಮಾತ್ರ ಅಲ್ಲದೆ ಅವರಿಂದ ರಿಕವರಿ ಸಹ ಮಾಡ್ತಾರೆ. ಮತ್ತೆ ಗ್ರಾಹಕರಿಗೆ ಇನ್ಶೂರೆನ್ಸ್ ಇಂದ ಮತ್ತೆ ಬ್ಯಾಂಕಿನ ಇದರಿಂದ ಅವರಿಗೆ ಸಾಮಾನ್ಯ ಜನ ಕಳ್ತನ ಮಾಡಿದ್ರೆ ಅವನ್ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸ್ತೀರಾ? ಬ್ಯಾಂಕ್ ಅಲ್ಲಿ ಇರೋರ್ನ ಯಾಕೆ ನೀವು ಇನ್ನೂ ಆಕ್ಷನ್ ತಗೊಂಡಿಲ್ಲ? ಸೇಫ್ ಯಾಕೆ ಮಾಡ್ತೀರಾ ಅಂತ. ಇಲ್ಲ ಅರೆಸ್ಟ್ ಯಾಕೆ ಆಗಲ್ಲ? ಜನ ಅಲ್ಲಿ ಚಿಕ್ಕಮಗಳೂರಲ್ಲಿ ಆಗಿರೋ ಇನ್ಸಿಡೆಂಟ್ ಪಾಪ ಬೆಂಗಳೂರಿಗೂ ಬಂದು ಗಲಾಟೆ ಮಾಡೋ ಪರಿಸ್ಥಿತಿ ಅವ್ರು ಯಾಕೆ ತಂದ್ರಿ? ಅಲ್ಲೇ ನೀವು ಮಾಡ್ಬೋದಾಯ್ತಲ್ಲ, ಅವ್ರು ಬೆಂಗಳೂರಿಗೂ ಬಂದು ಗಲಾಟೆ ಮಾಡೋ ಪರಿಸ್ಥಿತಿ ಯಾಕೆ ತರಬೇಕು? ಒಬ್ಬರ ಮೇಲೆ ಆಕ್ಷನ್ ಆದ್ರೆ ಇನ್ನೊಬ್ಬರು. ಹೌದು. ಈಗ ಉಮೇಶ್ ಸರ್ ಹತ್ರ ಹೋಗೋಣ. ಉಮೇಶ್ ಸರ್, ಈಗ ನನಗೊಂದು ಕ್ವಶನ್ ಇರೋದೇನ್ ಗೊತ್ತಾ, ಯಾರೋ ಜನಸಾಮಾನ್ಯರು ಕಳ್ಳರಾದಾಗ ಪಿಕ್ ಪಾಕೆಟ್ ಮಾಡ್ತಾರೆ ಸರ್, 420 ಕೇಸ್ ಹಾಕ್ತಾರೆ, ಕೋಟಿ ಲಪ್ಟಾಯಿಸ್ಕೊಂಡು ಹೋಗ್ತಾರೆ, ಜನರಿಗೆ ಮೋಸ ಮಾಡ್ತಾರೆ, ಒನ್ಸ್ ಅಗೇನ್ ಅಲ್ಲಿ 420 ಕೇಸ್ ಅಂದ್ರೆ ವಂಚನೆ ಕೇಸ್ ದಾಖಲಾಗುತ್ತೆ ಅಂತ. ಈಗ ಬ್ಯಾಂಕ್ಗಳ ಕೆಲಸ ಮಾಡ್ಕೊಂಡೆ ಈ ರೀತಿ ವಂಚನೆ ಮಾಡೋರ ವಿರುದ್ಧ ಏನ್ ಕ್ರಮ, ಯಾವ ಸೆಕ್ಷನ್ಗಳು ದಾಖಲಾಗುತ್ತೆ ಸರ್? ಎಷ್ಟರ ಮಟ್ಟಿಗೆ ಇದು ಅಕ್ರಮ ಅಂತ ಪರಿಗಣಿಸಲ್ಪಡುತ್ತೆ ಅಂತ ಪೊಲೀಸ್ ಇಲಾಖೆಯಲ್ಲಿ? ನಾವುಗಳು ನೋಡಿ, ಪೊಲೀಸ್ ಠಾಣೆಯಲ್ಲಿ ಇದ್ದಾಗ ಹಲವಾರು ತರವಾದಂತ ಬ್ಯಾಂಕ್ ಸಂಬಂಧ ರಿಲೇಟೆಡ್ ಕೇಸಸ್ಗಳು ಬರ್ತವೆ. ಕೆಲವಷ್ಟು ಒಂದೇ ಪ್ರಾಪರ್ಟಿ ಮೇಲೆ 21 ಬ್ಯಾಂಕ್ಗಳು ಲೋನ್ ತಗೊಂಡಿರ್ತಕ್ಕಂಥ ಮನುಷ್ಯನು ನಾನು ಅರೆಸ್ಟ್ ಮಾಡಿದ್ದೀನಿ. 21 ಬ್ಯಾಂಕ್ಗಳು ಒಂದೇ ಪ್ರಾಪರ್ಟಿ ಮೇಲೆ ಕೊಟ್ಟಿದ್ರು. ಅದು ಏನು ಕೊಟ್ಟಿರುವಂತ ಡಾಕ್ಯುಮೆಂಟ್ಗಳೆಲ್ಲ ಫ್ರಾಡು, ಎಲ್ಲ ಕಲರ್ ಜೆರಾಕ್ಸ್ಗಳು. ಆಮೇಲೆ ಅದಕ್ಕೆ ಆದಂತ ಒಂದು ಪ್ರೋಸೆಸ್ ಇದೆ, ಚೆಕಿಂಗ್ ಪ್ರೋಸೆಸ್ ಇದೆ, ಅದಕ್ಕೆ ಅಂತ ಲೀಗಲ್ ಟೀಮ್ ಇರ್ತದೆ, ಅದಕ್ಕೆ ಅದನ್ನ ನಾವು ಪರಿಶೀಲನೆ ಮಾಡುವಂತವ್ರು ಇರ್ತಾರೆ. ಆಮೇಲೆ ಅವ್ನಿಗೆ ಏನಿದೆ, ಅವ್ನು ಯಾರು ಅಂತ ಗೊತ್ತಾಗ್ತದೆ. ಆದ್ರೂ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ಗಳೇ ಕೊಡ್ಬೇಕು ಅಂತ ಅಂದ್ರೆ ಅದರಿಂದ ಏನೋ ಯಾರ್ದು ಕೈವಾಡಗಳು ಇದ್ದೇ ಇರ್ತವೆ ಅಂತಾನೆ ನಾವು ಕೇಸಸ್ ರಿಜಿಸ್ಟರ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಮತ್ತೆ ಅವನು ಯಾಕೆ ಮಾಡ್ದ, ಯಾರ್ಯಾರನ್ನೆಲ್ಲ ಸೇರಿಸ್ಕೊಂಡ, ಮತ್ತೆ ಯಾರ್ಯಾರು ಹಿಂದೆ ಇದು ಕೊಡ್ಬೇಕಾದಾಗ ಸೇರ್ಕೊಂಡು ನಡೆಸಬೇಕಾದಂತ ಸಮಯದಲ್ಲಿ ಕಾನ್ಸ್ಪಿರಸಿ ಮಾಡಿದ್ರು, ಸಪೋರ್ಟ್ ಮಾಡಿದ್ರು ಅಂತೇಳಿ ಕಾನೂನು ಅದ್ರ ಪ್ರಕಾರ ಏನಿದೆಯೋ ಅದ್ರ ನಾವು ನಡ್ಕೊಬಿಡ್ತೀವಿ. ಅದ್ರ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗ್ತೀವಿ. ಅದ್ರದ್ದು ಯಾವುದೇ ತರವಾದಂತ ತಕರಾರಿ ಬರಲ್ಲ. ಮತ್ತೆ ಅವ್ರಿಗೂ ಸಹ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಗೊತ್ತಾಗ್ತದೆ, ಎಲ್ಲ ಅವರು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಮಾಡಿ ಅವ್ರು ಅದ್ರಲ್ಲೇನು ಅವ್ರೇನು ಅಡ್ಡ ಬರೋದಿಲ್ಲ. ಬಟ್ ಬ್ಯಾಂಕ್ಗಳಿಗೆ ಏನು ನೀವು ಇದುವರೆಗೂ ಮಾತಾಡ್ತಾ ಇದ್ದೋ ನೋಡಿ, ನಮ್ಗೆ ಅದು ಒಂದು ಚಾಲೆಂಜ್ ಆಗ್ತಾ ಇತ್ತು. ಯಾವಾಗ ತಗೊಂಡೋಗ್ಬಿಟ್ಟು ಒಳಗಡೆ ಕೆಲವಷ್ಟೆಲ್ಲನೂ ಗೌಪ್ಯವಾಗಿ ತಗೊಂಡು ಒಳಗಡೆಗೆ ಇಟ್ಬಿಟ್ಟು ಆದ್ಮೇಲೆ ಮತ್ತೆ ಇಲ್ಲ ನಾನೆಲ್ಲ ಅದು ಒಂದು ಪ್ಯಾಕ್ ಇಲ್ಲ, ಇನ್ನೊಂದು ಪ್ಯಾಕ್ ಕಳೆದೋಗ್ಬಿಟ್ಟಿದೆ ಅಂತ ಬಂದಾಗ ಪೊಲೀಸರು ಬಹಳ ಇಕ್ಕಟ್ಟು. ಅಂತ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಪರಿಸ್ಥಿತಿನಲ್ಲಿ ಬಹಳ ಕಷ್ಟ. ಯಾಕೆಂದ್ರೆ ಒಳಗಡೆ CCTV, ಒಳಗಡೆ ಇನ್ಸೈಡ್ ಇರುತ್ತಲ್ಲ CCTV, ಆ ಒಳಗಡೆ ಹಾಕಿ ಎತ್ಕೊಬಂದು ಎತ್ಕೋತಾರಲ್ಲ, ಅಲ್ಲಿ ನಾವು ಅದನ್ನು ಹೇಳಿದ್ವಿ, ನೀವು ಪೂರ್ತಿ. ಉಮೇಶ್ ಸರ್, ನಿಮ್ಮ ವಾಯ್ಸ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀನಿ ಸರ್, ನಿಮ್ಮನ್ನ ಮಾತಾಡಿಸ್ತೀನಿ. ಸಹಜವಾಗಿ ಗ್ರಾಹಕರಿಗೂ ಒಂದಷ್ಟು ಪ್ರಶ್ನೆಗಳಿದೆ, ನಮ್ಮ ಚಿನ್ನ ಎಷ್ಟರ ಮಟ್ಟಿಗೆ ಸೇಫ್ ಗಿರ್ವಿ ಇಡುವುದು ಅಂತ. ಗಿರ್ವಿ ಇಟ್ಟಾದ ಮೇಲೆ ಬ್ಯಾಂಕ್ ಸಿಬ್ಬಂದಿ ಅದನ್ನ ಯಾಕೆ ಮುಡ್ತಾರೆ, ಎಲ್ಲವನ್ನ ಕೂಡ ಚೆಕ್ ಮಾಡಿ ಪ್ರೋಸೆಸ್ ಪ್ರಕಾರ ಇಟ್ಕೊಂಡ ಮೇಲೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.